ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಪ್ರೀತಿಗಾಗಿ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ವಿರಾಟ್ ಆದಿ ಹತ್ರ ಮಾತಾಡ್ತಾ ಇರ್ತಾನೆ. ನಿಜವಾಗ್ಲೂ ನನ್ನನ್ನು ಮಧು ಲವ್ ಮಾಡ್ತಾ ಇದ್ದಾಳೆ, ಆದರೆ ಅವಳಿಗೆ ಸಮಸ್ಯೆ ಇದೆಯಲ್ಲ, ಅದಕ್ಕೋಸ್ಕರ ಅವಳು ಒಪ್ಕೋತಾ ಇಲ್ಲ. ಆದಷ್ಟು ಬೇಗ ಆ ಸಮಸ್ಯೆನ ಬಗೆಹರಿಸ್ತೀನಿ. ಪೊಲೀಸ್ಗೆ ಹೇಗಿದ್ರು ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ, ಆ ರಾಸ್ಕಲ್ನ ಹಿಡಿದೇ. ಆಮೇಲೆ ಅವಳ ಮನಸ್ಸಲ್ಲಿ ನಾನಷ್ಟೇ ಉಳಿಯೋದು ಅಂತ ಆದಿ ಹತ್ರ ಹೇಳ್ಕೊಂಡು ಹ್ಯಾಪಿಯಾಗಿ ಫೀಲ್ ಮಾಡ್ಕೋತಾ ಇರ್ತಾನೆ. ಇನ್ನೊಂದು ಕಡೆ ಮಧು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ವಿರಾಟ್ ಸರ್ ಏನು ಮಾತಾಡಿದ್ರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅವಾಗ ಶಾಲಿನಿ ನೋಡ್ಬಿಟ್ಟು ಮಧು ಹತ್ರ ಬರ್ತಾಳೆ. ಏನು ಯೋಚನೆ ಮಾಡ್ತಾ ಇದೆಯಲ್ಲ ಆಗ್ಲಿಂದ, ವಿರಾಟ್ ಸರ್ ಏನಂದ್ರು ಅಂತ ಕೇಳ್ತಾಳೆ. ಏನು ಇಲ್ಲ ಬಿಡು, ನಿನಗೆ ಯಾಕೆ ಅಂತ ಹೇಳ್ತಾಳೆ. ನನಗೆ ಗೊತ್ತು ನೀನು ವಿರಾಟ್ ಸರ್ನ ಲವ್ ಮಾಡ್ತಾ ಇದೀಯ ಅಂತ ಹೇಳ್ತಾ ಇರ್ತಾಳೆ. ನೀನು ಬಂದು ಯಾವಾಗಲೂ ನನಗೆ ಇದೇ ರೀತಿ ಚುಚ್ಚು ಮಾತಾಡಬೇಡ ಅಂತ ಹೇಳ್ತಾಳೆ. ನಾನು ಚುಚ್ಚಿದ್ರೆ ತಾನೇ ನಿನ್ನ ಫೀಲಿಂಗ್ಸ್ ಹೊರಗಡೆ ಬರೋದು ಅಂತ ಶೈಲು ಹೇಳ್ತಾ ಇರ್ತಾಳೆ. ಇವಾಗಲಾದರೂ ಒಪ್ಕೊಂಬದು, ನೀನು ವಿರಾಟ್ ಸರ್ನ ಲವ್ ಮಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ನೀನು ವಿರಾಟ್ ಸರ್ನ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ ನಿನ್ನ ಕಣ್ಣಲ್ಲೇ ಗೊತ್ತಾಗ್ತಿದೆ ಮಧು, ಅದನ್ನು ಒಪ್ಕೊ, ನೀನು ಅವ್ರ ಜೊತೆ ಚೆನ್ನಾಗಿರ್ತೀಯ ಅಂತ ಹೇಳ್ತಾ ಇರ್ತಾಳೆ. ಸುಮ್ಮನೆ ನೀನು ನನಗೆ ಕಿರಿಕಿರಿ ಮಾಡಬೇಡ, ತಲೆ ತಿನ್ಬೇಡ, ಹೋಗು ಶೈಲು ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ ಮಧು. ನೋಡು ಮಧು, ನಾವು ಇಷ್ಟಪಡೋರು ಏನಾದ್ರು ಕಣ್ಣೀರು ಆಗ್ತಾ ಇದ್ರೆ ನಾವು ಅದನ್ನು ಒರೆಸ್ತೀವಲ್ಲ, ಅದೇ ಪ್ರೀತಿ ಕಣೆ. ಅವ್ರೇನಾದರೂ ಕೆಳಗೆ ಬಿದ್ದರೆ ನಾವು ಅವ್ರನ್ನ ಎತ್ತುತ್ತೀವಲ್ಲ, ಅದೇ ಇಷ್ಟ ಕಣೆ. ಅರ್ಥ ಮಾಡ್ಕೊಳ್ಳೆ. ಇವಾಗಲಾದರೂ ನೀನು ಎಷ್ಟು ಅವ್ರನ್ನ ಪ್ರೀತಿಸ್ತಿದೀಯಾ ಅಂತವ ಒಂದ್ಸಲ ಯೋಚನೆ ಮಾಡು ಅಂತ ಹೇಳಿ ಹೋಗ್ತಾಳೆ. ಇನ್ನೊಂದು ಕಡೆ ವಿರಾಟ್ ತಾಯಿಯವರು ಮಧುಗೆ ಕಾಲ್ ಮಾಡ್ತಾರೆ. ಮೇಡಮ್ ಯಾಕೆ ಕಾಲ್ ಮಾಡ್ತಾ ಇದ್ದಾರಲ್ಲ ಅಂತ ರಿಸೀವ್ ಮಾಡಿ ಮಧು ಮಾತಾಡ್ತಾಳೆ. ಮಧು ಹೇಗಿದೆಯಮ್ಮ ಅಂತ ಕೇಳ್ತಾಳೆ. ಮೇಡಮ್ ನಾನು ಚೆನ್ನಾಗಿದ್ದೀನಿ, 25 ವರ್ಷ ಆಯಿತು ಮೇಡಮ್ VK ಕಂಪ್ನಿ ಸ್ಥಾಪನೆಯಾಗಿ, ಅದಕ್ಕೆ ನಿಮಗೆ ಶುಭಾಶಯ ಮೇಡಮ್ ಅಂತ ಮಧು ಹೇಳ್ತಾಳೆ. ಬರೀ ನೀನು ಶುಭಾಶಯ ಹೇಳೋದಲ್ಲ, ಈವ್ನಿಂಗ್ ಪಾರ್ಟಿ ಇದೆ, ನೀನು ಅದಕ್ಕೆ ಬರಬೇಕು, ಅದನ್ನೆಲ್ಲ ನೀನೇ ನೋಡ್ಕೋಬೇಕು ಅಂತ ಹೇಳ್ತಾಳೆ. ಆಯಿತು ಮೇಡಮ್, ಆತು ಜೊತೆ ಬಂದುಬಿಟ್ಟು ನಾನೇ ಎಲ್ಲ ನೋಡ್ಕೋತೀನಿ, ಬೇಕಾದರೆ ಸ್ಟಾಫು ಅವಶ್ಯಕತೆ ಇದ್ದರೆ ಅವ್ರ ಹೆಲ್ಪು ಸಹ ತೊಗೋತೀನಿ, ಒಟ್ಟಾರೆ ನಾನು ತುಂಬ ಚೆನ್ನಾಗಿ ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಮಧುವಾರ ಅಜ್ಜಿಗೆ ತುಂಬ ಹುಷಾರಿರಲ್ಲ, ಆದರೂ ಅವ್ರು ಒಂದು ಲೋಟ ನೀರು ಏನೂ ಕುಡಿತಾ ಇರಲಿಲ್ಲ. ಕುಡೀರಿ ಅತ್ತೆ ಪ್ಲೀಸ್, ಮಾತ್ರ ನುಂಗಿ ಅಂತವ ಮಧುವಾರಮ್ಮ ಹೇಳ್ತಾ ಇರ್ತಾರೆ. ಆದರೂ ಸಹ ನನ್ನ ಮೊಮ್ಮಗಳು ಬಂದೇ ಇಲ್ವಲ್ಲ, ನನ್ನ ಮೊಮ್ಮಗಳು ಚಂದ್ರ ಇದ್ದಿದ್ರೆ ನನಗೆ ಎಲ್ಲನೂ ಸಹ ಹುಷಾರು ಮಾಡ್ತಾ ಇದ್ಲು, ಅವಳು ಇದ್ದಿದ್ರೆ ನನಗೆ ಖುಷಿ ಆಗ್ತಿತ್ತು. ಅವಳನ್ನ ತಪ್ಪು ಅಂತ ಎಲ್ಲ ತಿಳ್ಕೊಬಿಟ್ಟು ಅವಳನ್ನ ಮನೆಯಿಂದ ನನ್ನ ಮಗ ಓಡಿಸಿದ್ದ. ನನಗೆ ಏನು ಮಾಡಲಿ, ಅವನು ಇನ್ನೂ ಮೂರ್ಖತನನೇ ನಂಬ್ತಾ ಇದ್ದಾನೆ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಏನೂ ನಂಬ್ತಾ ಇಲ್ಲ ಅಂತ ಎಲ್ಲರೂ ಮನೆಯವರೆಲ್ಲ ಅಳ್ತಾ ಇರ್ತಾರೆ. ಇನ್ನೊಂದು ಕಡೆ ಮಧು VK ಗ್ರೂಪ್ ಕಂಪನಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಎಲ್ಲರಿಗೂ ಖುಷಿ ಆಗುತ್ತೆ. ಅವಾಗ ವಿರಾಟ್ ತಾಯಿ ತಂದೆ ಎಲ್ಲ ಬರ್ತಾ ಇರ್ತಾರೆ. ಗೆಸ್ಟ್ ಹೇಳ್ತಾರೆ, ನೀವು ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದೀರಾ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಇದನ್ನು ಮಾಡಿರೋದು ನಮ್ಮ ವಿರಾಟ್ PA ಮಧು ಅಂತ, ಅವ್ರು ನನಗೆ ತುಂಬ ಬೇಕಾದವರು ಅಂತ ವಿರಾಟ್ ಅಮ್ಮ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶ್ರುತಿ ಕೇಳಿಸ್ಕೊಬಿಟ್ಟು, ಈಗಲೇ ಸ್ಟಾರ್ಟ್ ಆಯಿತು ಭಜನೆ, ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ ಅಂದ್ಕೊಂಡೆ, ಈಗಲೇ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾಳೆ. ಅವಾಗ ಶಾಲಿನಿ, ಇವರು ಸ್ಟಾರ್ಟ್ ಮಾಡಲಿ, ನಾವು ಹೆಣ್ಣು ಮಾಡೋಣ ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ. ಬಂದಿರೋ ಗೆಸ್ಟ್ ಹೇಳ್ತಾ ಇರ್ತಾರೆ, ರಘುರಾಮ್ ಅವರೇ ನಿಮ್ಮ ಮಗ ತುಂಬ ಚಿಕ್ಕವನು, ನೀವು VK ಕಂಪ್ನಿ ಸ್ಟಾರ್ಟ್ ಮಾಡಿದಾಗ, ಇವಾಗ ನೋಡಿ 25 ವರ್ಷದ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ, ಎಷ್ಟು ಖುಷಿ ಆಗುತ್ತೆ. ನಿಮ್ಮಂಥ ಮಗನ ಪಡೆಗೆ ನೀವು ತುಂಬ ಪುಣ್ಯ ಮಾಡಿದ್ರಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟಕ್ಕೂ ವಿರಾಟ್ ಎಲ್ಲಿ ಅಂತ ಹೇಳ್ತಾ ಇರಬೇಕಾದ್ರೆ ನೋಡಿ ಬರ್ತಾ ಇದ್ದಾನೆ ಅಂತ ಅವ್ರ ಅಮ್ಮ ಹೇಳ್ತಾಳೆ. ವಿರಾಟ್ ಮತ್ತು ಮಧು ಇಬ್ಬರು ಒಟ್ಟಿಗೆ ಬರ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ಶಾಲಿನಿ ಶ್ರುತಿ ಸಿಟ್ಟು ಮಾಡ್ಕೊಂಡು ನಿಂತ್ಕೋತಾರೆ. ಇನ್ನೊಂದು ಕಡೆ ಅವರಿಬ್ಬರು ಒಟ್ಟಿಗೆ ಬರೋದನ್ನ ನೋಡೋಕ್ಕಾಗ್ದಲೇ ಸಹಿಸೋಕ್ಕಾಗ್ದಲೇ ಮಾತಾಡ್ತಾ ಇರ್ತಾರೆ. ಶಾಲಿನಿ ಮತ್ತು ಶ್ರುತಿಯರ ಅಮ್ಮ ಹೇಳ್ತಾಳೆ, ಚೀಚಿ ಯಾವ ಥರ ಬರ್ತಾ ಇದ್ದಾರೆ ನೋಡು ಶಾಲಿನಿ, ಇವರಿಬ್ಬರು ಗಂಡ ಹೆಂಡತಿ ಥರ ಬರ್ತಾ ಇದ್ದಾರೆ, ಪಾರ್ಟಿಲಿ ಎಲ್ಲರಿಗೂ ಸಹ ಮುಂದೆ ಇವಳಿಗೆ ಅವಮಾನ ಆಗಬೇಕು ಅಂತ ಹೇಳ್ತಾ ಇರ್ತಾಳೆ. ಆ ಥರ ನಾನು ಮಾಡೇ ಮಾಡ್ತೀನಿ ಅಂತ ಶಾಲಿನಿ ಶ್ರುತಿಯರ ಅಮ್ಮಂಗೆ ಹೇಳ್ತಾಳೆ. ಇನ್ನೊಂದು ಕಡೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ವಿರಾಟ್ ಬಂದು ಎಲ್ಲರಿಗೂ ವೆಲ್ಕಮ್ ಮಾಡ್ತಾನೆ. ಎಲ್ಲರಿಗೂ ಸಹ VK ಕಂಪ್ನಿಗೆ ಬಂದಿರುವಂಥ ಎಲ್ಲರಿಗೂ ಸಹ ನನ್ನ ತಂದೆ ತಾಯಿ, ನನ್ನ ಫ್ರೆಂಡ್ಸ್, ಹಾಗೆ ನನ್ನ ಸ್ಟಾಫ್, ನಮ್ಮ ಗುರು ಹಿರಿಯರು ಎಲ್ಲರಿಗೂ ಸಹ ವೆಲ್ಕಮ್ ಅಂತ, ಹಾರ್ಟ್ಲಿ ವೆಲ್ಕಮ್ ಅಂತ ವಿಶ್ ಮಾಡ್ತಾ ಇರ್ತಾನೆ. ಆಮೇಲೆ ಮಾತಾಡ್ತಾನೆ, ನಾವು VK ಕಂಪ್ನಿ ಸ್ಥಾಪನೆ ಮಾಡೋಕ್ಕೆ ನಮ್ಮ ಅಮ್ಮನೇ ಕಾರಣ, ಅವರಿಂದಲೇ ಇದೆಲ್ಲ ಆಗಿದ್ದು. ಬರೀ ತಾಯಿ ಹಾಲು ಕುಡಿಸಿ ಬೆಳೆಸಿದ್ರೆ ಸಾಲದು, ಒಂದು ಗುರಿ ಮುಟ್ಟೋ ರೀತಿ ಅವ್ರನ್ನ ಬೆಳೆಸಬೇಕು, ಅದರಿಂದ ನಾನು ಬೆಳೆದೆ ಈ ಎತ್ತರಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಅವ್ರ ಅಮ್ಮ ಬಂದು ಮಾತಾಡ್ತಾರೆ, ನನ್ನ ಮಗ ಈ ಥರ ಮಟ್ಟಕ್ಕೆ ಹೋಗ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ, ನನಗೆ ತುಂಬ ಭಯ ಇತ್ತು, ಆದರೆ ಈಗ ಅವನು ಒಂದು ಲೆವೆಲಿಗೆ ಹೋಗಿದ್ದಾನೆ, ನನ್ನ ಕನಸನ್ನ ನನಸು ಮಾಡಿದ್ದಾನೆ. ಇದ್ರ ಜೊತೆಗೆ ಸ್ಟಾಫು ಸಹ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ, ನನ್ನನ್ನು ಕೈಯಿಂದ ಮೇಲೆತ್ತಿ ನನ್ನ ನಡೆಸಿದ್ದಾನೆ ನನ್ನ ಮಗ ಅಂತ ಹೋಗಲಿ ಹೇಳ್ತಾ ಇರ್ತಾಳೆ. ನಾನು ಇದೀನಿ ಅಮ್ಮ, ನೀವು ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ದ. ತನ್ನೆಲ್ಲ ಪ್ರಾಬ್ಲಮ್ಗಳನ್ನೂ ಸಹ ಅವನು ಸಾಲ್ವ್ ಮಾಡ್ದ. ಕಂಪ್ನಿಯನ್ನು ಭುಜ ಮೇಲೆ ಇಟ್ಕೊಂಡು ಅವನು ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡಿ ಇವತ್ತು ಇಷ್ಟು ಎತ್ತರಕ್ಕೆ VK ಕಂಪ್ನಿನ ಬೆಳೆಸಿದ್ದೇನೆ. ಇಂಥ ಮಗನ ಪಡೆಗೆ ನಾನು ಪುಣ್ಯ ಮಾಡಿದ್ದೇನೆ ಅಂತ ನನಗೆ ಪ್ರೌಡ್ ಫೀಲ್ ಆಗ್ತಿದೆ ಅಂತ ಹೇಳ್ತಾಳೆ. ಹಾಗೆ ವಿರಾಟ್ನ ಇಟ್ಕೊಂಡು ಒಂದು ಹಣೆಗೊಂದು ಮುತ್ತು ಕೊಡ್ತಾಳೆ. ಥ್ಯಾಂಕ್ ಯು ಮಗನೇ ಅಂತ. ಅವನು ಸಹ ಥ್ಯಾಂಕ್ ಯು ಅಮ್ಮ, ನೀನು ಅಪ್ಪ ಇರೋದ್ರಿಂದಲೇ ಈ ಥರ ಎಲ್ಲ ಸಾಧ್ಯ ಆಗಿದ್ದು ಅಂತ ಹೇಳ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.